ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಂಹ ರಾಶಿಯ ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯನ ತಿಳಿಸ್ಕೊಡ್ತೇನೆ. ಫೆಬ್ರವರಿ ತಿಂಗಳಲ್ಲಿ ಈ ಒಂದು ರಾಶಿಯವರಿಗೆ ಏನಪ್ಪ ಸಮಸ್ಯೆಗಳು, ಏನಪ್ಪ ಪರಿಹಾರಗಳು, ಈ ಸಮಸ್ಯೆಗೆ ಏನು ಪರಿಹಾರ ಮಾಡಿ ಸೂಕ್ತ ವಿಚಾರ ಇರುತ್ತೆ, ಮತ್ತು ಇವರು ಆಗು ಹೋಗುಗಳಾಗ್ಬೋದು, ಇವರು ಒಳಿತು ಕೆಡುಕುವ ಬಗ್ಗೆ ಈ ಒಂದು ವಿಚಾರದಲ್ಲಿ ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಯಾವುದೇ ರೀತಿ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ, ಎಷ್ಟೋ ದೇವಸ್ಥಾನಗಳು ಹೋಗಿದ್ದೀನಿ ಗುರುಗಳೇ, ಎಷ್ಟೋ ಒಂದು ಜ್ಯೋತಿಷಲ್ಲಿ ಕೇಳಿದ್ದೀನಿ, ಎಲ್ಲೂ ಕೂಡ ಪರಿಹಾರ ಸಿಕ್ಕಿಲ್ಲ ಅನ್ನೋ ವಿಚಾರ ನಿಮ್ಮಿಂದ ಇರೋದಾದರೆ ನಮ್ಮ ಈ ಒಂದು ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ ಆಗ್ಬೋದು, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ನ ನೋಟ್ ಮಾಡಿಕೊಂಡು ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಂಡು ನಮ್ಮನ್ನು ನೇರವಾಗಿ ಬಂದು ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸೂಕ್ತ ಮತ್ತು ಶಾಶ್ವತ ಪರಿಹಾರಗಳನ್ನ ತಿಳಿಸ್ಕೋಬೋದಾಗುತ್ತೆ. ಶಾಶ್ವತ ಪರಿಹಾರ ಕೂಡ ಮಾಡಿಕೊಡ್ತೇವೆ. ಸಿಂಹರಾಶಿಯವರ ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ಸಿಂಹರಾಶಿಯವರು ನೇರ ನುಡಿ ನಿಷ್ಠುವಾದಿಗಳಾಗಿರ್ತಾರೆ. ಇವರ ಒಂದು ವಿಚಾರದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಯಾರಿಗೂ ಕೂಡ ಹಣದ ರೂಪದಲ್ಲಿ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರೋದಿಲ್ಲ, ಮತ್ತು ಇವರಿಗೆ ಆದಾಯದ ಮೂಲ ಹೆಚ್ಚಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಲಾಸಸ್ ಅನ್ನತಕ್ಕಂಥ ವ್ಯವಸ್ಥೆಗಳು ಇವ್ರ ಜೀವನದಲ್ಲಿ ಇರೋದಿಲ್ಲ. ಇವರು ಮಾಡ್ತಕ್ಕಂಥ ಎಲ್ಲ ಇನ್ವೆಸ್ಟ್ಮೆಂಟ್ಗಳಲ್ಲೂ ಕೂಡ ಲಾಭವನ್ನು ಕಾಣ್ತಾರೆ, ಲಾಭವನ್ನು ಅತಿಯಾಗಿ ಅನುಭವಿಸ್ತಾರೆ ಅಂತ ಕೂಡ ಹೇಳ್ಬೋದು. ಜೊತೆಗೆ ಇನ್ವೆಸ್ಟ್ಮೆಂಟ್ಗಳನ್ನು ಸಾಕಷ್ಟು ರೀತಿ ಒಂದು ಯೋಚನೆ ಮಾಡೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳು ಕೂಡ ಇರೋದಿಲ್ಲ, ಮತ್ತು ಯಾರಿಗೂ ಕೂಡ ಸಾಲವನ್ನು ಕೊಡಬಾರ್ದು ಅಂತ ಈ ಒಂದು ತಿಂಗಳಲ್ಲಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ನಂತರ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ವೃತ್ತಿ ಜೀವನದಲ್ಲಿ ನಿಮಗೆ ಈ ತಿಂಗಳು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದು ಉತ್ತಮ ಫಲಿತಾಂಶ, ಉನ್ನತ ಅಧಿಕಾರಿಗಳಿಂದ ಹೆಚ್ಚಿನ ಒಂದು ಪ್ರಶಂಸೆ ಸಿಗುವಂಥ ಸಂಭವ ಇದೆ. ಜೊತೆಗೆ ನಿಮ್ಮ ಒಂದು ಕೆಲಸದಲ್ಲಿ, ನಿಮ್ಮ ಒಂದು ಸಂಬಳದಲ್ಲಿ ಇಂಕ್ರಿಮೆಂಟ್ ಆಗುವಂಥ ಸಂಭವ ಈ ತಿಂಗಳಲ್ಲಿ ನಿಮಗೆ ಇದೆ. ನಂತರ ವ್ಯವಹಾರದ ಬಗ್ಗೆ ನೋಡೋದಾದರೆ, ವ್ಯವಹಾರದಲ್ಲಿ ನೀವು ಮಾಡ್ತಕ್ಕಂಥ ಬಿಸ್ನೆಸ್ಸಲ್ಲಿ ಉತ್ತಮ ಲಾಭವನ್ನು ಈ ತಿಂಗಳು ಕಾಣ್ತೀರಾ. ಜೊತೆಗೆ ಲಾಭದ ಜೊತೆಗೆ ಒಂದು ಉತ್ತಮ ಇಂಕ್ರಿಮೆಂಟ್ಗಳನ್ನಾಗ್ಬೋದು, ಉತ್ತಮ ಒಂದು ಪ್ರಶಂಸೆಯನ್ನು ಕೂಡ ಎಲ್ಲ ಕಡೆ ಗಳಿಸ್ತೀರಾ, ಉತ್ತಮವಾದಂಥ ಹೆಸರನ್ನ ಮಾಡ್ತೀರಾ ಈ ತಿಂಗಳು ಅಂತ ಹೇಳ್ಬೋದಾಗುತ್ತೆ. ಮತ್ತು ನಿಮ್ಮ ಇನ್ವೆಸ್ಟ್ಮೆಂಟ್ಗಳಾಗ್ಬೋದು, ನಿಮ್ಮ ಬಿಸ್ನೆಸ್ನಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಪ್ರಮಾಣದ ಒಂದು ಬಿಸ್ನೆಸ್ಸನ್ನು ದೊಡ್ಡದಾಗಿ ಮಾಡಬೇಕು, ಎಸ್ಟಾಬ್ಲಿಷ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿರ್ತೀರಾ. ಆ ಒಂದು ವಿಚಾರಕ್ಕೆ, ಆ ಒಂದು ವ್ಯವಸ್ಥೆಗೆ ಈ ತಿಂಗಳು ಬಹಳಷ್ಟು ಸೂಕ್ತವಾದಂಥ ವಿಚಾರ ಅಂತ ಹೇಳ್ಬೋದು. ನೀವು ಮಾಡ್ತಕ್ಕಂಥ ಒಂದು ಏಕ ನಿರ್ಧಾರದಿಂದ ನಿಮ್ಮ ಜೀವನದಲ್ಲಿ, ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಒಂದು ಉತ್ತಮ ಫಲಿತಾಂಶವನ್ನು, ಉತ್ತಮ ಲಾಭವನ್ನು ಈ ತಿಂಗಳು ನೀವು ಕಾಣ್ಬೋದಾಗುತ್ತೆ. ನಂತರ ಪ್ರೀತಿ ಮತ್ತು ಕುಟುಂಬದ ವಿಚಾರ ಬಂತು ಅಂದರೆ, ಪ್ರೀತಿ ವಿಚಾರದಲ್ಲಿ ನಿಮ್ಮ ಒಂದು ಪ್ರೇಯಸಿಗೆ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಹೆಚ್ಚಾದಂತಹ ಸಮಯವನ್ನು ಈ ತಿಂಗಳು ನೀವು ಕೊಡ್ತೀರಾ. ಜೊತೆಗೆ ಅವರ ಪ್ರಶ್ನೆ ಒಂದೇ ಒಂದಾಗಿರುತ್ತೆ, ಹೆಚ್ಚಾದ ಸಮಯವನ್ನು ನೀವು ಅವ್ರ ಜೊತೆ ಕಳೆಯೋದಿಲ್ಲ ಅಂತಕ್ಕಂಥ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಆ ಒಂದು ಸಮಸ್ಯೆಗೆ ಈ ಒಂದು ತಿಂಗಳು ಪರಿಹಾರವನ್ನು ನೀವು ಅವರಿಗೆ ಕೊಡ್ತೀರಾ ಅಂತ ಹೇಳ್ಬೋದು. ಉತ್ತಮವಾದಂತಹ ಬಾಂಧವ್ಯ ಇಬ್ಬರ ನಡುವೆ ಹೆಚ್ಚಾಗುತ್ತೆ, ಹೊಂದಾಣಿಕೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಇನ್ನು ಕುಟುಂಬದ ವಿಚಾರ ಬಂತಂದರೆ, ಕುಟುಂಬದಲ್ಲಿ ನಿಮ್ಮ ನಿರ್ಧಾರದ ಮೇಲೆ ಕುಟುಂಬ ನಿಂತಿರುತ್ತೆ, ನಿಮ್ಮ ಒಂದು ವಿಚಾರದಿಂದ ಕುಟುಂಬ ನಿಂತಿರುತ್ತೆ. ಹಾಗಾಗಿ ನಿಮ್ಮ ಒಂದು ಉತ್ತಮವಾದಂತಹ ಪ್ರೀತಿ, ಪ್ರೇಮ, ವಿಶ್ವಾಸದ ವ್ಯವಸ್ಥೆಗಳು, ವಿಶ್ವಾಸದ ನುಡಿಗಳಿಂದ ನಿಮ್ಮ ಕುಟುಂಬಕ್ಕೆ ಈ ತಿಂಗಳು ನಿಮ್ಮಿಂದ ಒಂದು ಶುಭ ಕಾರ್ಯಕ್ರಮ, ಶುಭ ವಿಚಾರ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಿವಾರಣೆಗಳಾಗ್ಬೋದು. ಕುಟುಂಬದಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನೀವೇ ಮುಖ್ಯವಾಗಿ ಮುಂದೆ ನಿಂತು ನಿವಾರಣೆ ಮಾಡ್ತೀರ ಅಂತ ಹೇಳ್ಬೋದಾಗುತ್ತೆ. ಮತ್ತು ಶುಭ ಕಾರ್ಯಗಳಿಗೆ ನಿಮ್ಮಿಂದಲೇ ಕೂಡ ಆರಂಭ ಆಗುತ್ತೆ ಅಂತ ಕೂಡ ಹೇಳ್ಬೋದಾಗುತ್ತೆ. ಇನ್ನು ಆರೋಗ್ಯದ ವಿಚಾರ, ಆರೋಗ್ಯದಲ್ಲಿ ಏನಪ್ಪ ಅಂತಂದರೆ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಸಮಸ್ಯೆಗಳು ಅಂತ ಕಾಣ್ತಾ ಇದೆ. ಯಾಕಂದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಮಕ್ಕಳಿಗೆ ಕಾಣಿಸೋದ್ರಿಂದ ಅವರ ಬಗ್ಗೆ ಹೆಚ್ಚಾಗಿ ಗಮನ ಕೊಡಿ. ಜೊತೆಗೆ ಅವರಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ನೆಗೆಟಿವ್ ವಿಚಾರಗಳನ್ನ ಸ್ವಲ್ಪ ಗಮನಿಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನು ಸಿಂಹರಾಶಿಯವರಿಗೆ ಪರಿಹಾರ ಮಾರ್ಗ ಏನಪ್ಪ ಅಂತಂದರೆ, ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವರ ದೇವಸ್ಥಾನ ಅಥವಾ ದುರ್ಗಿಯ ದೇವಸ್ಥಾನಕ್ಕೆ ಹೋಗಿ ನಿಂಬೆ ಹಣ್ಣಿನ ದೀಪ ಆಗ್ಬೋದು, ಅಥವಾ ಅಲ್ಲಿ ಸುತ್ತಮುತ್ತ ಯಾವುದು ಅರಳಿ ಮರ ಇದ್ದರೆ ಅರಳಿ ಮರಕ್ಕೆ 11 ಪ್ರದಕ್ಷಿಣೆ ಹಾಕೋದ್ರಿಂದ, ಜೊತೆಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಬರೋದ್ರಿಂದ ನಿಮ್ಮಲ್ಲಿರುವಂಥ ನೆಗೆಟಿವ್ ಥಾಟ್ಸ್ಗಳಾಗ್ಬೋದು, ನೆಗೆಟಿವ್ ಸಮಸ್ಯೆಗಳಿಗೆ ಕೂಡ ನಿವಾರಣೆ ಸಿಗುತ್ತೆ. ಜೊತೆಗೆ ಸಾಧ್ಯವಾದಷ್ಟು ಬಡವರಿಗೆ, ನಿರ್ಗತಿಕರಿಗೆ, ಜೊತೆಗೆ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ನೀವು ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂತಹ ಹಣದ ಸಮಸ್ಯೆಗಳು ಅಥವಾ ಬರ್ತಕ್ಕಂಥ ಒಂದು ಖಿನ್ನತೆ, ಮಾನಸಿಕ ಒತ್ತಡ, ಇದನ್ನು ನೀವು ಪರಿಹಾರ ಮಾಡ್ಕೋಬೋದಾಗುತ್ತೆ. ಸಿಂಹರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಮತ್ತು ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ, ಮೊದಲನೇದಾಗಿ ಅದೃಷ್ಟ ಸಂಖ್ಯೆ ನಂಬರ್ 8 ಈ ರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡುವಂಥ ನಂಬರ್ ಆಗಿರುತ್ತೆ. ಜೊತೆಗೆ ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ, ಸಿಂಹರಾಶಿಯವರಿಗೆ ಹಳದಿ ಮತ್ತು ಚಿನ್ನದ ಬಣ್ಣ ಅಂದರೆ ಕೇಸರಿ ಮಿಶ್ರಿತವಾದಂಥ ಹಳದಿ ಬಣ್ಣ ಕೂಡ ಇವರಿಗೆ ತುಂಬ ಅದೃಷ್ಟವನ್ನು ತಂದುಕೊಡುವಂಥ ಬಣ್ಣ ಆಗಿರುತ್ತೆ. ಸಿಂಹರಾಶಿಯವರಿಗೆ ಈ ತಿಂಗಳು ಹೇಳಿಕೊಳ್ಳುವಂತಹ ಉತ್ತಮ ಲಾಭವನ್ನು ಕೂಡ ನೀವು ಪಡ್ಕೋತೀರಾ. ಆದರೆ ನಿಮ್ಮ ಸಣ್ಣ ಪುಟ್ಟ ಎಡವಟ್ಟು, ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಎಲ್ಲವನ್ನೂ ಕಳ್ಕೊಳ್ಳೋ ಸಂಭವ ಇದೆ. ಹಾಗಾಗಿ ನೀವು ಮಾಡುವಂಥ ನಿರ್ಧಾರಗಳು ನಿಮ್ಮಲ್ಲಿ ಹೆಚ್ಚಿನ ಗಮನವನ್ನು ನೀವು ಕೊಡಬೇಕಾಗತ್ತೆ. ನೀವು ತೆಗೆದುಕೊಂಡ ಸಣ್ಣ ಪುಟ್ಟ ನಿರ್ಧಾರ ಕೂಡ ನಿಮ್ಮ ಜೀವನವನ್ನು ಬದಲಾಯಿಸುವಂಥ ವಿಚಾರ ಇರುತ್ತೆ. ಹಾಗಾಗಿ ನೀವೇನೇ ವಿಚಾರ ಮಾಡೋದು ಕೂಡ ಸಾಕಷ್ಟು ಬಾರಿ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಒಟ್ಟಾರೆ ಇದಾಗಿತ್ತು ಸಿಂಹರಾಶಿಯವರ ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಒಂದು ಚಾನಲ್ನ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.